ಮಳೆಗಾಲದಲ್ಲಿ ರುಚಿಕರವಾದ ಕಡುಬು ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಸಂಚಾರಿ ಬ್ರದರ್ಸ್. ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಿರೋದು ಹಲಸಿನಕಾಯಿಯಿಂದ ಒಂದು ಕಡುಬು ಮಾಡೋದು. ಅದಕ್ಕೆ ನಾನು ತೊಗೊಂಡಿರೋದು ರವೆ, ಕೊಬ್ಬರಿ, ಜೀರಿಗೆ, ಏಲಕ್ಕಿ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ರವೆ ತೊಗೊಂಡಿರೋದು ಆಪ್ಷನಲ್ಲು. ಸೊ ಬೇಕಾದರೆ ಅಕ್ಕಿ ಹಿಟ್ಟು ತೊಗೋಬೋದು, ಗೋಧಿ ಹಿಟ್ಟು ಯಾರು ತೊಗೋಬೋದು. ಸೊ ನಾನು ತೊಗೊಂಡಿರೋದು ರವೆ. ಸೊ ರವೆಯಲ್ಲಿ ಮಾಡಿದ್ರು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ. ಸೊ ಇವದನ್ನು ಬಾಳೆ ಎಲೆಯಲ್ಲಿ ಈ ಥರ ತಟ್ಟಿ ರೌಂಡ್ ಶೇಪಲ್ಲಿ ನಾವು ಮಾಡ್ಕೊಳ್ಳೋದು. ಸೊ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಡಚಿಬಿಟ್ಟು ಕರೆಕ್ಟಾಗಿ ಮಡಚಿ ಅದನ್ನು ನಾವು ಇಡ್ಲಿ ತಟ್ಟಲ್ಲಿ ಹಾಕಿಕೊಂಡು ಅದನ್ನು ಬೇಯಿಸಬೇಕು. ಬೇಯಿಸೋ ವಿಧಾನಗಳು ಅಂತ ಹೇಳಿದ್ರೆ ಒಂದು 15 to 20 ಮಿನಿಟ್ಸು ಇದು ಮಾಡಿದ್ರೆ ಸಾಕು. ಸೊ ನಾವು ಮಾಡ್ತಿರೋದು ಸೌದೆ ಒಲೆಯಲ್ಲಿ. ಸೊ ಫ್ರೆಂಡ್ಸ್, ಸೌದೆ ಒಲೆಯಲ್ಲಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ. ಮಧ್ಯದಲ್ಲಿ ಬೆಂಕಿ ಕಟ್ಟು ಹೋಗ್ಬಿಡ್ತದೆ. ಅದನ್ನು ಮತ್ತೆ ಊದಿ ಈ ಥರ ಮಾಡಬೇಕು. ಕಣ್ಣಿಗೆಲ್ಲ ಹೊಗೆ ಎಲ್ಲ ಹೋಗುತ್ತದೆ. ಸೊ ಫೈನಲಿ ನಮ್ಮ ಲಾಸ್ಟ್ ಕಡುಬು ಅದನ್ನು ರೆಡಿ ಮಾಡಿ ಅಮ್ಮ ಸೌದೆ ಇದರೊಳಗೆ ಹಾಕ್ತಿದ್ದಾರೆ. ತಟ್ಟೊಳಗೆ ಹಾಕಿ ಅದನ್ನು ಮುಚ್ಚಿಟ್ಬಿಟ್ಟು ಸೊ ಇನ್ನೊಂದು 15 ನಿಮಿಷ ಬೇಯಿಸಲಿಕ್ಕೆ ಬಿಟ್ಬಿಡೋದು. ಸ್ನೇಹಿತರೆ, ಫೈನಲಿ ನಮ್ಮ ಹಲಸಿನಕಾಯಿ ಕಡುಬು ರೆಡಿಯಾಗಿದೆ. ಸೊ ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದರ ಫೀಡ್ಬ್ಯಾಕನ್ನು ತಿಳಿಸ್ಕೊಳ್ಳಿ. ಸೊ ಈ ತರಹ ಹೊಸ ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋ ಬರೋ ತನಕ ಬೈ ಗಾಯ್ಸ್.